ಇನ್ನ ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಬೆದರಿ ಹೋಗಿದೆ. ಪಾಕಿಸ್ತಾನದ ಮೇಲೆ ಭಾರತದಿಂದ ದಾಳಿಯ ಭೀತಿ ಎದುರಾಗಿದೆ. ಭಾರತ ಕೊಟ್ಟ ಏಟಿಗೆ ಬೆದರಿದ ಪಾಕಿಸ್ತಾನದ ಮೇಲೆ ಭಾರತದಿಂದ ದಾಳಿಯ ಭೀತಿ. ಪುಕ್ಕಲು ಪಾಕಿಸ್ತಾನದ ಬುಡ ಈಗ ಪುಕ ಅಂತ ಇದೆ. ಯಾವುದೇ ಕ್ಷಣದಲ್ಲಿ ಭಾರತದಿಂದ ಅಟ್ಯಾಕ್ ಆಗಬಹುದು. ದಿನ ಕಳೆದಂತೆ ದಾಳಿಯ ಆತಂಕ ಹೆಚ್ಚಾಗ್ತಾ ಇದೆ. ಅಲ್ಲಾನೇ ಈ ಯುದ್ಧವನ್ನ ನಿಲ್ಲಿಸಬೇಕು, ಅಲ್ಲಾನ ದಯೆಯಿಂದಲೇ ಈ ಯುದ್ಧ ನಿಲ್ಬೇಕು. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆತಂಕವನ್ನ ವ್ಯಕ್ತಪಡಿಸಿರೋದು. ಅಲ್ಲಾನೇ ಬಂದು ಈ ಯುದ್ಧ ಎಲ್ಲ ನಿಲ್ಲಿಸಬೇಕು, ಆತನ ದಯೆಯಿಂದಾನೇ ಈ ಯುದ್ಧ ನಿಲ್ಲೋಕೆ ಸಾಧ್ಯ ಅಂತ ಆತ ಹೇಳಿರೋದು. ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಈ ಮಾತನ್ನ ಹೇಳಿರೋದು. ಅಲ್ಲಾನ ಮೊರೆಯನ್ನ ಹೋಗಿದ್ದಾನೆ ಈಗ ಖ್ವಾಜಾ ಆಸಿಫ್. ಪಾಕ್ ರಕ್ಷಣಾ ಸಚಿವ ಈ ಹೇಳಿಕೆಯನ್ನ ಕೊಟ್ಟಿರೋದು. ಈತ ಬಾಯಿಗೆ ಬಂದಂಗೆ ಮಾತಾಡೋದೇ ಈ ರಕ್ಷಣಾ ಸಚಿವ. ಪಾಕ್ ಸೇನೆಯ ರಕ್ಷಣಾ ಸಚಿವ ಈತ. ದಿನ ಕಳೆದಂತೆ ದಾಳಿಯ ಆತಂಕ ಪಾಕಿಸ್ತಾನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದೀಗ ಪಾಕ್ನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆತಂಕವನ್ನ ವ್ಯಕ್ತಪಡಿಸಿದ್ದಾನೆ. ಅಲ್ಲಾನೇ ಬರಬೇಕು ಈ ಯುದ್ಧ ನಿಲ್ಲಿಸೋದಕ್ಕೆ, ಅಲ್ಲಾನಿಂದ ಮಾತ್ರ ಇದು ಸಾಧ್ಯ ಆಗೋದು, ಆತನ ದಯೆಯಿಂದ ಮಾತ್ರ ಈ ಯುದ್ಧ ನಿಲ್ಬೇಕು ಅನ್ನೋ ಮಾತನ್ನ ಆಡಿದ್ದಾನೆ. ಅಲ್ಲಾನ ಮೊರೆ ಹೋಗಿದ್ದಾನೆ ಈ ಖ್ವಾಜಾ ಆಸಿಫ್. ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಹೇಳಿರುವಂತಹ ಹೇಳಿಕೆ ಇದು. ದಿನ ಕಳೆದಂತೆ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ಹೆಚ್ಚಾಗಿ ಕಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಯಾವಾಗ ಭಾರತ ದಾಳಿ ಮಾಡುತ್ತೋ ಅನ್ನುವಂತಹ ಭೀತಿಯಲ್ಲಿರುವಂತಹ ಪಾಕಿಸ್ತಾನ ಅಲ್ಲಾನೇ ನಮ್ಮ ರಕ್ಷಣೆಗೆ ಬರಬೇಕು ಅಂತ ಅಲ್ಲಿನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆತಂಕದಲ್ಲೇ ಹೇಳಿಕೆಯನ್ನ ಕೊಟ್ಟಿರೋದು.